ವೀಕ್ಷಕರಿಗೆ ನಮಸ್ಕಾರ. ನೋಡಿ, ನೀವು ಇಲ್ಲೊಂದು ಬಸವನ ನೋಡ್ತಾ ಇದ್ದೀರಾ. ಇದು ಬುಧವಾರ ನಮಗೆ ಸಂಜೆ ರಾತ್ರಿ 9:30ಗೆ ಒಂದು ಫೋನ್ ಬಂತು. ಆಂದೋಲನ ಸರ್ಕಲ್ನಲ್ಲಿ ಬಸವಣ್ಣ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟಿದ್ದೇನೆ. ಸೊ ನಾವು ನೋಡಿ, ನಮ್ಮ ರೆಸ್ಕ್ಯೂ ಟೀಮ್ನವರು ಇಲ್ಲಿಂದ ನಮ್ಮ ಆ್ಯಂಬುಲೆನ್ಸ್ನ ತೊಗೊಂಡು ಆ ಜಾಗದಲ್ಲಿ ಹೋದಾಗ ಈ ಬಸವಣ್ಣದು ನೋಡಿ, ಇದು ಕಾಲು ಮುಂದ್ಗಡೆ ಭಾಗದಲ್ಲಿ ಪೂರ್ತಿ ನೇತಾಡ್ತಿತ್ತು. ಅಂದರೆ ಮುಕ್ಕಾಲು ಭಾಗ ಕಟ್ಟಾಗ್ಬಿಟ್ಟು ನೇತಾಡ್ತಿತ್ತು ಇದು. ಸೊ ಅಲ್ಲಿಂದ ನಾವು ಸುಮಾರು 1.25 ಗಂಟೆ ಟೈಮ್ ಹರಸಾಹಸ ಮಾಡಿದ್ಮೇಲೆ ಒಂದು 25-30 ಜನ ಸೇರಿ ಇದನ್ನು ನಾವು ಇಲ್ಲಿಗೆ ಪಿಂಜರಾಪುರಕ್ಕೆ ತೊಗೊಂಬಂದಿದ್ದೀವಿ. ನಾನು ಕಾಲನ್ನು ಇವಾಗ ತಂದಾಗ ನೋಡಿದಾಗ ಮುಕ್ಕಾಲು ಭಾಗ ಕಟ್ಟಾದಾಗ ನಮ್ಮ ಡಾಕ್ಟ್ರುಗಳೆಲ್ಲ ನೋಡ್ಬಿಟ್ಟಿದ್ದೇನೆ. ಇಲ್ಲ, ಈ ಮುಂದ್ಗಡೆ ಭಾಗದ ಕಾಲನ್ನು ಕಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟಿದ್ದೇನೆ. ಇದನ್ನು ಆ್ಯಂಪುಟೇಟ್ ಮಾಡಿದ್ದಾರೆ. ನಾನು ಈ ವಿಡಿಯೋ ಮೂಲಕ ನಾನು ಗೋಪಾಲಕರಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ, ದಯಮಾಡಿ ಈ ನಿಮ್ಮ ಹಸುಗಳನ್ನ ಹೊರಗಡೆ ಮೇಯಕ್ಕೆ ಬಿಡ್ತಿರಲ್ಲ, ಯಾವಾಗಲೂ ನೀವು ಜೊತೇಲಿರಿ. ಇಲ್ಲ ಅಂತಂದ್ರೆ ಬಿಡೋಕೆ ಹೋಗ್ಬಿಡಿ. ಯಾಕಂತಂದ್ರೆ ನೋಡಿ, ಎಷ್ಟು ಒಳ್ಳೆ ಬಸವಣ್ಣ, ಇದು ಊರಿಗೆ ಬಿಟ್ಟಿರುವಂಥ ಬಸವ ಇದು ಪಾಪ ಓಡಾಡ್ತಾ ಇರುವಾಗ ಒಂದು ದೊಡ್ಡ ಲಾರಿ ಇದನ್ನು ಹೊಡೆದು ಕಾಲನ್ನು ಮುರಿದಾಕ್ಬಿಟ್ಟಿದೆ. ದಯಮಾಡಿ ಗೋಪಾಲಕರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ, ನಿಮ್ಮ ಹಸುಗಳನ್ನು ದಯವಿಟ್ಟು ರೋಡ್ಗಳಲ್ಲಿ ಬಿಡಬೇಡಿ ಮೇಯಕ್ಕೆ ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.